नमः। हरिः ओं। व्यासाय भवनाशाय श्रीशाय गुणराशये हृद्याय शुद्धविद्याय मध्वाय च नमो नमः। भवति तनुभवादेडमो को विवाग्ने जडपतिरविचन्दुर्जायते प्राज्ञमौलिः सकलवचनचेतो देवता भारती सा मम वचसिधत्तां सन्निधिं मानसे च तपो विद्याविरक्त्यादिसद्गुणौघाकरानहं वादिराजगुरून् वन्दे ह्यग्रे उपदाश्रयान् मिथ्यासिद्धान्तदुर्ध्वान्तविध्वंसनविचक्षणः जयतीर्थाख्यतरणिर्भासतां नोरदम्भरे अर्थिकल्पितकल्पोऽयं प्रत्यर्थिगजकेसरी व्यासतीर्थगुरुर्भूयात् अस्मदिष्टार्थसिद्धये दुर्वादिध्वान्तरवै वैष्णवीं धीवरीन्दवे श्रीराघवेन्द्रगुरवे नमो अत्यन्तदयालवे ब्रह्मचर्य हरिप्रीतिसुविद्यावादशालिनः इष्टदान् कष्टहर्तॄन्नः विद्यामान्यान् मुनीन् नमः। ಶ್ರೀಗುರುಭ್ಯೋ ನಮಃ. ಹಿಂದಿನ ಪದ್ಯದಲ್ಲಿ ದಾಸರು ಭಗವಂತನನ್ನು ಯಾರು ಸೇವೆ ಮಾಡ್ತಾನೆ, ಭಜಿಸ್ತಾನೆ ಅಂಥವನಿಗೆ ಯಾವುದೇ ರೀತಿಯಾದಂತಹ ಕ್ಲೇಶಗಳು ಇರೋದಿಲ್ಲ. ಅವನು ಸುಲಭವಾಗಿ ಈ ಸಂಸಾರದ ಸಮುದ್ರವನ್ನು ಸುಲಭದಿಂದ ದಾಟ್ತಾನೆ ಎಂಬುದಾಗಿ ಹೇಳಿ, ಇದರಲ್ಲಿ ಯಥಾರ್ಥವಾದಂತಹ ವಿಚಾರ, ಯಾರು ಭಗವಂತನೇ ಎಲ್ಲದಕ್ಕೂ ಕೂಡ ಕರ್ಮಗಳಿಗೆ ತಾನು ಕಾರಣನಾಗಿರತಕ್ಕಂಥವನು, ಉಳಿದಂತಹ ಎಲ್ಲ ಜೀವರಾಶಿಗಳು ಏನಿದ್ದಾರೆ ಅವರು ಪೂರ್ಣವಾಗಿ ಅಸ್ವತಂತ್ರರು ಎಂಬುದಾಗಿ ಅದನ್ನು ಅರ್ಥೈಸಿಕೊಂಡು ಪುಣ್ಯ ಪಾಪಗಳು, ಸತ್ಕರ್ಮ ದುಷ್ಕರ್ಮಗಳು, ಈ ಎಲ್ಲ ದ್ವಂದ್ವ ಕರ್ಮಗಳನ್ನು ಭಗವಂತ ಮಾಡಿಸ್ತಾನೆ ಎಂಬುದನ್ನು ತಿಳ್ಕೊಳ್ಬೇಕು ಎಂಬುದನ್ನು ತಿಳಿಸಿ, ಅದಾದ ಮೇಲೆ ಮುಂದಿನ ಪದ್ಯದಲ್ಲಿ ಭಗವಂತನ ಕಾರುಣ್ಯವನ್ನು ತಿಳಿಸಿಕೊಡ್ತಾ ಇದ್ದಾರೆ. ಕ್ಲೇಶ ಮೋಹ ಅಜ್ಞಾನ ದೋಷ ವಿನಾಶಕ ವಿರಿಂಚ ಅಂಡದೊಳು ಆಕಾಶದ ಉಪಾಧಿಯಲ್ಲಿ ತುಂಬಿಹ ಎಲ್ಲ ಕಾಲದಲ್ಲಿ ಘಾಸಿಗೊಳಿಸದೆ ತನ್ನವರನ್ನು ಅನಾಯಾಸ ಸಂರಕ್ಷಿಸುವ ಮಹಾಕರುಣ ಸಮುದ್ರ ಪ್ರಸನ್ನ ವದನಾಂಬೋಜ ಅಂತ ಭಗವಂತನ ಕಾರುಣ್ಯದ ವಿಚಾರವನ್ನು ಇಲ್ಲಿ ತಿಳಿಸಿಕೊಡ್ತಾ ಇದ್ದಾರೆ. ಭಗವಂತ ಎಂಥವನು ಅಂತ ಕೇಳಿದರೆ, ಯಾವುದೇ ರೀತಿಯಾದಂತಹ ಕ್ಲೇಶ ಮೋಹ ಅಜ್ಞಾನ ಇತ್ಯಾದಿಗಳು ಯಾವುದೇ ಕಾಲಕ್ಕೂ ಯಾವತ್ತೂ ಕೂಡ ಇದು ಅವನನ್ನು ಬಾಧಿಸೋದಿಲ್ಲ. ಯಾರು ಅವನನ್ನು ಇದೆಲ್ಲ ಇಲ್ಲ, ಕ್ಲೇಶ ಇಲ್ಲ, ಮೋಹ ಇಲ್ಲ, ಅಜ್ಞಾನ ಇಲ್ಲ ಎಂಬುದನ್ನು ಯಾರು ಚಿಂತನೆ ಮಾಡ್ತಾನೆ, ಯಾರು ಉಪಾಸನೆ ಮಾಡ್ತಾನೆ, ಆ ಗುಣಗಳ ಚಿಂತನೆಯನ್ನು ನಡೆಸ್ತಾನೆ, ಅಂಥವನಿಗೆ ಭಗವಂತ ಏನು ಮಾಡ್ತಾನೆ ಅಂತ ಕೇಳಿದರೆ, ಉಪಾಸನೆ ಮಾಡುವವನ ಎಲ್ಲ ದೋಷಗಳನ್ನೂ ಕೂಡ ಪರಿಹಾರ ಮಾಡಿ ಭಗವಂತ ಈ ಬ್ರಹ್ಮಾಂಡದಲ್ಲಿ ತಾನು ಆಕಾಶದಂತೆ ಹೇಗಿರ್ತಾನೆ ಅಂತ ಕೇಳಿದರೆ, ಯಥಾ ಸರ್ವಗತಂ ಸೂಕ್ಷ್ಮಂ ಆಕಾಶ ನೋಪಲಿಪ್ಯತೆ ಸರ್ವತ್ರಾವಸ್ತೋದೇ ಯಥಾತ್ಮ ನೋಪಲಿಪ್ಯತೆ. ಗೀತೆಯ ಮಾತನ್ನು ತಿಳಿಸಿಕೊಡ್ತಾನೆ. ಯಥಾ ಸರ್ವಗತಂ ಸೂಕ್ಷ್ಮಾದ್ ಆಕಾಶಂ ನೋಪಲಿಪ್ಯತೆ. ಆಕಾಶಕ್ಕೆ ಯಾವ ರೀತಿಯಾಗಿ ಯಾವ ಕಾಲದಲ್ಲೂ ಕೂಡ ಯಾವುದರ ಲೇಪಗಳು ಇಲ್ವೋ ಅದೇ ರೀತಿಯಾಗಿ ಭಗವಂತ ಸರ್ವತ್ರಾವಸ್ಥಿತ, ಎಲ್ಲ ಕಡೆಗಳಲ್ಲೂ ಇರತಕ್ಕಂತಹ ಭಗವಂತ, ಅವನಿಗೆ ಯಾವುದರ ಉಪಲೇಪನಗಳು, ಯಾವುದರ ಒಂದು ಸಂಪರ್ಕಗಳು ಕೂಡ ಭಗವಂತನಿಗೆ ಆಗೋದಿಲ್ಲ. ತಾನು ಒಂದೇ ರೀತಿಯಾಗಿ ಎಲ್ಲ ಕಾಲದಲ್ಲೂ ಕೂಡ ಇರ್ತಾನೆ ಎಂಬುದನ್ನು ತಿಳಿಸಿ, ಅದಕ್ಕೆ ಹೇಗೆ ದೃಷ್ಟಾಂತ ಏನು ಅಂತ
ಕೇಳಿದ್ರೆ ಸರ್ವತ್ರಾವಸ್ಥಃ ಆಕಾಶ. ಆಕಾಶ ಎಲ್ಲ ಕಡೆಗಳಲ್ಲೂ ಕೂಡ ಇದೆ. ಅದೇ ರೀತಿಯಾಗಿ ಎಲ್ಲ ಸ್ಥಳದಲ್ಲೂ ಕೂಡ ಭಗವಂತ ವ್ಯಾಪಿಸಿಕೊಂಡು ತನ್ನವರನ್ನು ಅನಾಯಾಸ, ಯಾರು ತನ್ನವರಿದ್ದಾರೆ, ಯಾರು ತನ್ನವರು ಅಂತ ಹೇಳಿದರೆ ಭಗವಂತನನ್ನು ಅನನ್ಯವಾಗಿ ನಂಬಿರತಕ್ಕಂಥವರು, ಭಗವಂತ ಬಿಟ್ಟು ಇನ್ನಾರೂ ಕೂಡ ಯಮಗೆ ಗತಿಯಿಲ್ಲ ಎಂಬುದನ್ನು ತುಂಬ ಗಟ್ಟಿಯಾಗಿ ನಂಬಿಕೊಂಡಿರತಕ್ಕಂಥವರು ಯಾರಿದ್ದಾರೆ ಅಂಥವರನ್ನು ಭಗವಂತ ಯಾವ ಕಾಲಕ್ಕೂ ಕೂಡ ಭಗವಂತ ಅವರಿಗೆ ನೋವನ್ನು ಉಂಟು ಮಾಡುವುದಿಲ್ಲ, ಅನಾಯಾಸವಾಗಿ ಅವರನ್ನು ರಕ್ಷಣೆ ಮಾಡ್ತಾನೆ ಎಂಬುದಾಗಿ ಹೇಳ್ತಾ ಇದ್ದಾರೆ. ಇಲ್ಲಿ ಒಂದು ಶಬ್ದವನ್ನು ಹಾಕಿದ್ದಾರೆ, ಆಕಾಶದ ಉಪಾದಿಯಲ್ಲಿ ತುಂಬಿಹ ಅಂತ. ಆಕಾಶದ ಉಪಾದಿಯಲ್ಲಿ ತುಂಬಿಹ ಅಂತ ಹೇಳಿದ್ರೆ ಆಕಾಶ ಅದು ಎಲ್ಲ ಕಡೆಗಳಲ್ಲೂ ಇದೆ, ಅದಕ್ಕೆ ಯಾವುದರ ಸಂಬಂಧಗಳೂ ಕೂಡ ಇಲ್ಲ. ಅಂದರೆ ಎಲ್ಲಿ ಅದು ಆಕಾಶದಲ್ಲಿ ಇದ್ದರೂ ಕೂಡ ಎಲ್ಲ ಕಡೆಗಳಲ್ಲೂ ಕೂಡ ಆಕಾಶ ಎಂಬುದು ಸರ್ವತ್ರ ವ್ಯಾಪ್ತವಾಗುಂಟು. ಸರ್ವತ್ರ ವ್ಯಾಪ್ತವಾಗಿರತಕ್ಕಂತಹ ಆಕಾಶಕ್ಕೆ ಯಾವುದರ ಸಂಪರ್ಕವೂ ತನ್ನಲ್ಲಿ ಅಂಟಿಸಿಕೊಳ್ಳೋದಿಲ್ಲ. ಆ ರೀತಿಯಾಗಿ ಭಗವಂತ ಏನಾಗಿರ್ತಾನೆ ಅಂತ ಕೇಳಿದ್ರೆ ಎಲ್ಲ ಕಡೆಗಳಲ್ಲೂ ಕೂಡ ತಾನಿರ್ತಾನೆ. ಇರತಕ್ಕಂತಹ ತನಗೆ ಯಾವುದರ ಒಂದು ಸಂಬಂಧವೂ ಇಲ್ಲದೆ, ತನಗೆ ಅದರಿಂದ ಯಾವುದೇ ರೀತಿಯಾದಂತಹ ಒಂದು ಸಂಪರ್ಕ, ಅದರಿಂದಾಗಿ ತನಗೆ ದೋಷ ಅಥವಾ ಕ್ಲೇಶ ಇದ್ಯಾವುದೂ ಕೂಡ ತಾನು ಅಂಟಿಸಿಕೊಳ್ಳೋದಿಲ್ಲ. ತನ್ನವರನ್ನು ತಾನು ಯಾರು ನೋಡೋದಕ್ಕೆ, ತನ್ನವರನ್ನು ತನ್ನವರು ಅಂತ ಯಾರಿದ್ದಾರೆ, ಭಗವಂತನನ್ನು ಅನನ್ಯವಾಗಿ ಉಪಾಸನೆ ಮಾಡುವವರು ಯಾರಿದ್ದಾರೆ ಅಂಥವರಿಗೆ ಭಗವಂತ ತಾನು ಉದ್ಧಾರ ಮಾಡುತ್ತಾನೆ ಎಂಬುದಾಗಿ ತಿಳಿಸಿಕೊಡ್ತಾರೆ. ಈ ರೀತಿಯಾಗಿ ಹೇಳಿ ವಿರಾಟ್ ಬ್ರಹ್ಮ ಸಮುದ್ದಿಷ್ಟಸ್ತದ್ಗತ ಪರಮೋಯತಃ ಅಥೋ ವೈರಾಜಮಿತ್ಯೇನಂ ಆಹುರೀಶಸ್ತುತೋ ವಿರಾಟ್. ಭಗವಂತ ವಿರಾಟ್ ಏನು ವೈರಾಜ್ ಅಂತ ಹೇಳಿದರೆ ಭಗವಂತ ಇಡೀ ಬ್ರಹ್ಮಾಂಡಕ್ಕೆ, ಅಂತಹ ಬ್ರಹ್ಮಾಂಡವನ್ನು ವಿಶೇಷವಾಗಿ ಭಗವಂತ ಬೆಳಗುತ್ತಾನೆ, ಅದರಲ್ಲಿ ತಾನು ಅದನ್ನು ರಕ್ಷಣೆ ಮಾಡುತ್ತಾನೆ. ಆದ್ದರಿಂದಾಗಿ ಭಗವಂತನಿಗೆ ವಿರಾಟ್ ಅಂತ ಹೆಸರು. ಅಂತಹ ಬ್ರಹ್ಮಾಂಡದ ಅಂತರ್ಗತನಾಗಿ ತಾನು ಬ್ರಹ್ಮಾಂಡಾಂತರ್ಗತನಾಗಿರ್ತಕ್ಕಂತಹ ಭಗವಂತನನ್ನು ನಾವು ಈ ರೀತಿಯಾದಂತಹ ಉಪಾಸನೆಯನ್ನು ಮಾಡಬೇಕು. ಈ ರೀತಿಯಾದಂತಹ ತೆರನಾಗಿ ಅವನ ಚಿಂತನೆಯನ್ನು ನಡೆಸಬೇಕು ಎಂಬುದಾಗಿ ಹೇಳಿ, ಅದಕ್ಕಿಂತ ಮುಂದೆ ಭಗವಂತನ ಧ್ಯಾನ ಹೇಗೆ ಮಾಡಬೇಕು ಅಂತ ಕೇಳಿದರೆ ಏಕಾಗ್ರ ಚಿತ್ತವನ್ನು ಏಕತ್ರ ಒಂದೇ ಕಡೆಗಳಲ್ಲಿ ಕೇಂದ್ರೀಕರಿಸಬೇಕು ಅಂತ ಹೇಳ್ತಾರೆ. ಕನ್ನಡಿಯ ಕೈ ಬಿಡಿದು ನೋಡ್ಪನ ಕಣ್ಣುಗಳು ಕಂಡೆಲ್ಲಿ ಎರಗದೆ ತನ್ನ ಪ್ರತಿಬಿಂಬವನೇ ಕಾಂಬುವ ದರ್ಪಣವ ಬಿಟ್ಟು ಧನ್ಯರಿಳೆಯೊಳಗೆಲ್ಲ ಕಡೆಯಲ್ಲಿ ನಿನ್ನ ರೂಪವ ನೋಡಿ ಸುಖಿಸುತ್ತ ಸನ್ನುತಿಸುತ್ತ ಆನಂದ ವಾರಿದಿಯೊಳಗೆ ಮುಳುಗಿಹರು. ಹೇಗೆ ಅಂತ ಕೇಳಿದ್ರೆ ಒಂದು ದೃಷ್ಟಾಂತವನ್ನು ಕೊಡ್ತಾರೆ. ಏನು ಅಂತ ಕೇಳಿದ್ರೆ ಒಳ್ಳೆಯ ಒಂದು ದೃಷ್ಟಾಂತ. ಕನ್ನಡಿಯನ್ನು ಕೈಯಲ್ಲಿ ಹಿಡಿದುಕೊಂಡು ಅದನ್ನು ಹಿಡಿದುಕೊಂಡಿರತಕ್ಕಂಥ ಸಂದರ್ಭದಲ್ಲಿ ಏನು ಮಾಡ್ತಾನೆ ಅಂತ ಕೇಳಿದ್ರೆ ಆ ಕಣ್ಣು ಕನ್ನಡಿಯಲ್ಲಿ ಕಾಣತಕ್ಕಂತಹ ಪ್ರತಿಬಿಂಬವನ್ನು ಅದು ಏಕಾಗ್ರಚಿತ್ತವಾಗಿ ನೋಡ್ತಾ ಇರ್ತದೆ. ಒಬ್ಬ ವ್ಯಕ್ತಿ ಕನ್ನಡಿಯ ಮುಂದೆ ನಿಂತುಕೊಂಡಿದ್ದಾನೆ. ಕನ್ನಡಿಯ ಮುಂದೆ ನಿಂತುಕೊಂಡಾಗ ಆವಾಗ ಏನಾಗ್ತದೆ ಅಂತ ಕೇಳಿದ್ರೆ ಆ ಕಣ್ಣುಗಳು ಪ್ರತಿಬಿಂಬದಲ್ಲಿರತಕ್ಕಂತಹ ಪ್ರತಿಬಿಂಬವನ್ನು ನೋಡ್ತಾ ಇರ್ತದೆ. ಅದೇ ರೀತಿಯಾಗಿ ಈ ಭೂಮಿಯಲ್ಲಿ ಭಗವಂತನನ್ನು ಎಲ್ಲ ಕಡೆಗಳಲ್ಲೂ ಕೂಡ ವ್ಯಾಪ್ತನಾಗಿರ್ತಕ್ಕಂತಹ ಭಗವಂತನನ್ನು ನೋಡ್ತಾ, ಅವನನ್ನು ಸ್ತೋತ್ರ ಮಾಡ್ತಾ, ಅವನ ಗುಣಗಳ ಚಿಂತನೆಯನ್ನು ನಡೆಸ್ತಾ ಯಾರಿರ್ತಾರೆ ಅಂತಹ ಭಕ್ತರು ಆನಂದ ಅಂತಹ ನಿನ್ನ ಸ್ವರೂಪವನ್ನು, ನಿನ್ನ ಚಿಂತನೆಯನ್ನು ನಡೆಸ್ತಾ ಇರತಕ್ಕಂಥವರು ಯಾರಿದ್ದಾರೆ ಅವರೇ ತುಂಬ ಧನ್ಯರು ಎಂಬುದಾಗಿ ಹೇಳ್ತಾರೆ. ಇಲ್ಲಿ ಭಗವದ್ಭಕ್ತರು ಅದು ಏನು ಮಾಡ್ತಾರೆ ಅಂತ ಕೇಳಿದ್ರೆ
ಭಗವಂತನನ್ನು ಕಾಣ್ತಾ ಇರ್ತಾರೆ, ನೋಡ್ತಾನೇ ಇರ್ತಾರೆ. ಅಂತಹ ಭಗವಂತನನ್ನು ನೋಡ್ತಾ ನೋಡ್ತಾ ಈ ಅತ್ಯದ್ಭುತವಾದಂತಹ ಅವರ ಕಣ್ಣುಗಳು ಬೇರೆ ಯಾವುದೇ ವಸ್ತುಗಳನ್ನು ಕೂಡ ಅದು ನೋಡಲಿಕ್ಕೆ ಹೋಗೋದಿಲ್ಲ. ಕನ್ನಡಿಯೊಳಗೆ ಕಾಣತಕ್ಕಂತಹ ಪ್ರತಿಬಿಂಬವನ್ನು ನೋಡ್ತಾ ಇರ್ತಾರೆ. ಅದೇ ರೀತಿಯಾಗಿ ಭಗವದ್ಭಕ್ತ ಯಾರಿದ್ದಾನೆ, ಭಗವಂತನನ್ನು ಅನನ್ಯವಾಗಿ ನಂಬಿರತಕ್ಕಂಥವನು, ಭಗವಂತ ಬಿಟ್ಟು ಇನ್ನಾರೂ ಕೂಡ ನನಗೆ ಗತಿ ಇಲ್ಲ ಅಂತೆಂಬುದನ್ನು ಯಾರು ಇರ್ತಾನೆ, ಅನನ್ಯ ಭಗವಂತನನ್ನು ತಿಳ್ಕೊಂಡು ನೋಡತಕ್ಕಂಥವನು ಭಗವದ್ಭಕ್ತ. ಅವನು ಈ ಲೌಕಿಕವಾಗಿರತಕ್ಕಂತಹ ಕಾಮನೆಗಳನ್ನು ಬಿಟ್ಟು, ಇತರ ಎಲ್ಲ ಲೌಕಿಕವಾಗಿರತಕ್ಕಂತಹ ವಿಷಯಗಳನ್ನು ಬಿಟ್ಟು ಕೇವಲ ಭಗವಂತನನ್ನು ತೋರಿಸಿಕೊಡ್ತಕ್ಕಂತಹ ಕನ್ನಡಿಯಂತಿರತಕ್ಕಂತಹ ಅಧಿಷ್ಠಾನಗಳು, ಪುರಾಣಗಳು, ವೇದಗಳು, ಉಪನಿಷತ್ತುಗಳು, ಇದರಲ್ಲಿಯೇ ತಾನು ಆನಂದವನ್ನು ಪಡ್ತಾ ಅವನನ್ನು ಭಗವಂತ ಯಾವುದರಿಂದ ನೋಡಲಿಕ್ಕೆ ಸಾಧ್ಯ, ಭಗವಂತನನ್ನು ಹೇಗೆ ನಾವು ಕಾಣಲಿಕ್ಕೆ ಸಾಧ್ಯ, ಆ ರೀತಿಯಾದಂತಹ ಎಲ್ಲ ಉಪಾಯಗಳಿಂದಾಗಿ ಭಗವಂತನನ್ನು ಕಾಣ್ತಾ ಇರ್ತಾರೆ. ಸರ್ವತ್ರ ಎಲ್ಲ ಕಡೆಗಳಲ್ಲೂ ಕೂಡ ಅದೇ ರೀತಿಯಾದಂತಹ ಚಿಂತನೆಯಲ್ಲಿ ತಾವಿರ್ತಾರೆ ಎಂಬುದಾಗಿ ತೋರಿಸಿಕೊಡ್ತಾರೆ. ಇತರ ವಸ್ತುಗಳು ಸತ್ಯವೇ, ಆದರೆ ಆ ಪ್ರತಿಬಿಂಬ ನೋಡ್ತಾ ಇರತಕ್ಕಂತಹ ವ್ಯಕ್ತಿ ಅವನ ಮನಸ್ಸು ಏನಾಗಿರ್ತದೆ ಅಂತ ಕೇಳಿದ್ರೆ ಪ್ರತಿಬಿಂಬವನ್ನೇ ನೋಡ್ತಾ ಇರ್ತದೆ. ನೇರವಾಗಿ ಅವನ ಮನಸ್ಸು, ಅವನ ಕಣ್ಣುಗಳು ಅದು ಪ್ರತಿಬಿಂಬಭೂತವಾದಂತಹ ವ್ಯವಸ್ಥೆಯಲ್ಲಿ ನೋಡ್ತಾ ಇರ್ತದೆ. ಅದೇ ರೀತಿಯಾಗಿ ಕನ್ನಡಿಯಲ್ಲಿರತಕ್ಕಂತಹ ಪ್ರತಿಬಿಂಬ ದರ್ಶನ ಯಾವ ರೀತಿಯಾಗಿ ಆನಂದ ಕೊಡ್ತದೋ ಅದೇ ರೀತಿಯಾಗಿ ಬಿಂಬರೂಪಿಯಾದಂತಹ ಭಗವಂತನನ್ನು ಕಾಣುವಂತಹದ್ದು. ಅದಕ್ಕೆ ಸಾಧಕವಾಗಿರತಕ್ಕಂತಹ ವೇದಗಳು, ಪುರಾಣಗಳು, ಉಪನಿಷತ್ತುಗಳು ಇದೆಲ್ಲವೂ ಕೂಡ ನಮಗೆ ಭಗವಂತನನ್ನು ಕಾಣಲಿಕ್ಕೆ ಇರತಕ್ಕಂತಹ ಒಂದು ಉಪಾಧಿಗಳು ಅಂತ ಹೇಳ್ತಾರೆ. ಶಾಸ್ತ್ರಯೋನಿತ್ವಾತ್ ಅಂತ ವ್ಯಾಸರ ಸೂತ್ರ. ಆ ವ್ಯಾಸರ ಸೂತ್ರದಲ್ಲಿ ಶಾಸ್ತ್ರ ಬ್ರಹ್ಮಸೂತ್ರಗಳು ಸಾಮಾನ್ಯವಾಗಿ ಕನ್ನಡಿಯಲ್ಲಿ ಕಾಣುವಂತಹದ್ದು ಪ್ರತಿಬಿಂಬ, ಆದರೆ ಶಾಸ್ತ್ರ ಎಂಬಂತಹ ಕನ್ನಡಿ ನಮಗೆ ಅದರಲ್ಲಿ ಕಾಣುವಂತಹದ್ದು ಏನು ಅಂತ ಹೇಳಿದರೆ ಬಿಂಬರೂಪಿಯಾಗಿರ್ತಕ್ಕಂತಹ ಭಗವಂತ ಅದರಲ್ಲಿ ನಮಗೆ ಕಾಣಿಸುವಂತಹದ್ದು. ಅದಕ್ಕೋಸ್ಕರವಾಗಿ ಇದನ್ನು ನಮಗೆ ಶಾಸ್ತ್ರಗಳ ಹಿನ್ನೆಲೆ, ಶಾಸ್ತ್ರಗಳ ಚಿಂತನೆ, ಇದನ್ನು ನಾವು ಯಾರು ಅತ್ಯಂತ ಅದರ ಕಡೆಗಳಲ್ಲಿ ಒಲವನ್ನು ಹೆಚ್ಚಿಸಿಕೊಳ್ಳುತ್ತಾನೆ, ಶಾಸ್ತ್ರಗಳ ಚಿಂತನೆಯಲ್ಲಿ ಶಾಸ್ತ್ರಗಳ ಅವಮರ್ಶನ ಅಂದರೆ ಶಾಸ್ತ್ರಗಳ ಚಿಂತನೆಯನ್ನು ಯಾರು ಅಧಿಕವಾಗಿ ಮಾಡ್ತಾನೆ ಅಂಥವರಿಗೆ ಭಗವಂತನ ಕಾಣುವಿಕೆ ಅದು ಸುಲಭ ಸಾಧ್ಯ ಎಂಬುದಾಗಿ ತೋರಿಸಿ, ಅದಾದ ಮೇಲೆ ಮುಂದೆ ಭಗವದ್ರೂಪಗಳ ವಿಚಾರ ಅದನ್ನು ತಿಳಿಸಿಕೊಡ್ತಾ ಬರ್ತಾರೆ. ಏನು ಅಂತ ಕೇಳಿದರೆ ಆ ಭಗವಂತನ ರೂಪಗಳು ಅನ್ನಾಭಿಮಾನಿಯಾಗಿರ್ತಕ್ಕಂತಹ ಚಂದ್ರನಲ್ಲಿ ಕೇಶವನಿರ್ತಾನೆ, ಅದಾದ ಮೇಲೆ ಸಿಹಿಯಾಗಿರತಕ್ಕಂತಹ ಪರಮಾನ್ನ, ಅದರಲ್ಲಿ ಭಾರತಿ, ಜೊತೆಗೆ ನಾರಾಯಣ, ಅದರಲ್ಲಿ ಅದಾದ ಮೇಲೆ ಭಕ್ಷ್ಯದಲ್ಲಿ ಭಗವಂತನ ಸೂರ್ಯನ ರೂಪ, ಇನ್ನು ಮಾಧವನ ರೂಪ, ತುಪ್ಪದಲ್ಲಿ ಮಹಾಲಕ್ಷ್ಮಿ, ಹೀಗೆ ಭಗವಂತನ ಬೇರೆ ಬೇರೆ ರೂಪಗಳನ್ನು ತಿಳಿಸಿಕೊಡ್ತಾರೆ. ಈ ಭಾರತೀ ದೇವಿ ಪರಮಾನ್ನದಲ್ಲಿ ಇರುವಂತಹದ್ದು. ಅದಕ್ಕೋಸ್ಕರವಾಗಿ ಭಾರತೀ ದೇವಿ ತುಂಬ ಅಂದರೆ ಭಗವಂತನ ನಂತರ ಲಕ್ಷ್ಮೀದೇವಿ, ಅದಾದ ಮೇಲೆ ಮುಂದಿನ ಕಕ್ಷೆಯಲ್ಲಿ ಬರತಕ್ಕಂಥವರು ಬ್ರಹ್ಮವಾಯುಗಳು, ಸರಸ್ವತಿ ಭಾರತೀಯರು. ಆದ್ದರಿಂದ ವಿಶೇಷವಾಗಿರತಕ್ಕಂತಹ ಸಾಧನೆ ಏನು ಅಭಿಮಾನಿ ಈ ಲಕ್ಷ್ಮೀ ಏನು ಭಾರತೀ ದೇವಿ. ಇನ್ನು ಲಕ್ಷ್ಮೀದೇವಿಯಿಂದ ಅಭಿಮನ್ಯಮಾನವಾಗಿರತಕ್ಕಂತಹದ್ದು ಘೃತಪ್ರತೀಕಾ ತಾಮ್ನಿತ್ಯಂ ಅಂತ ಅವಳನ್ನು ವಾದಿರಾಜರು ಹೇಳುವಂತಹದ್ದು. ಘೃತಪ್ರತೀಕ ಅಂತ ಈ ಘೃತ ವಿಶೇಷವಾಗಿರತಕ್ಕಂತಹ ಘೃತಾಭಿಮಾನಿಯಾಗಿರತಕ್ಕಂತಹದ್ದು ಲಕ್ಷ್ಮೀದೇವಿ. ಇನ್ನು ಅದಾದ ಮೇಲೆ ಸ್ವೀಯಂ ಸ್ವೀಕೃತೆ ಯಸ್ಮಾತ್ ಸ್ವಾಹಯೇತ್ಯುಕ್ತೋ ಜನಾರ್ದನ, ಭಗವಂತ
ಸ್ವಾಹ ಅಂತ ಹೇಳಿಕೊಂಡು ಹೇಳ್ತಾರೆ. ಏನು ಅಂತ ಕೇಳಿದ್ರೆ ಸ್ವೀಯಂ ಸ್ವೀಕೃತಿ ಯಸ್ಮಾತ್ ಸ್ವಾಹ, ತನ್ನದ್ದನ್ನು ತಾನು ಸ್ವೀಕಾರ ಮಾಡುತ್ತಾನೆ, ಆದ್ದರಿಂದಾಗಿ ಅವನಿಗೆ ಸ್ವಾಹ ಅಂತ ಹೇಳ್ತಾರೆ. ಅಂದರೆ ನಾವು ಯಾವುದನ್ನು ಹೋಮಕ್ಕೆ ಅಗತ್ಯವಾಗಿರತಕ್ಕಂತಹ ದ್ರವ್ಯ ಅದನ್ನು ನಾವೇನು ಮಾಡ್ತೇವೆ, ಸ್ವಾಹ ಎಂಬುದಾಗಿ ಅದನ್ನು ತ್ಯಾಗ ಮಾಡುವಂತಹದ್ದು. ಅಂದರೆ ಸ್ವಾಹಾಕಾರಕ್ಕೆ ಏನು ಅರ್ಥ ಅಂತ ಕೇಳಿದ್ರೆ ಸ್ವೀಯಂ ಸ್ವೀಕೃತಿ ಯಸ್ಮಾತ್ ಸ್ವಾಹ ಇತ್ಯುಕ್ತ ಜನಾರ್ದನ. ಭಗವಂತ ತನ್ನದ್ದಾಗಿರತಕ್ಕಂತಹ ದ್ರವ್ಯವನ್ನು ತಾನು ಸ್ವೀಕಾರ ಮಾಡ್ತಾನೆ, ಆದ್ದರಿಂದಾಗಿ ಎಲ್ಲಿ ಸ್ವಾಹ ಅಂತ ಎನಿಸಿಕೊಳ್ಳುತ್ತಾನೆ. ಅದಕ್ಕೋಸ್ಕರವಾಗಿ ವಿಶೇಷವಾಗಿರತಕ್ಕಂತಹ ಸನ್ನಿಧಾನವುಳ್ಳಂತಹ ಭಗವದ್ ರೂಪಗಳು, ಅದನ್ನು ಈ ಎಲ್ಲ ಏನು ಪದಾರ್ಥಗಳು ಅದರಲ್ಲಿ ನಾವು ಚಿಂತನೆ ಮಾಡಬೇಕು. ಮುಂದೆ ಕ್ಷೀರಾದಿಗಳಲ್ಲಿ ಲಕ್ಷ್ಮೀ ಸರಸ್ವತೀ ದೇವಿ, ಅದರಲ್ಲಿ ಸಾರಭೂತನಾಗಿರತಕ್ಕಂತಹ ಭಗವಂತನನ್ನು, ಅದಾದ ಮೇಲೆ ಸಿಹಿಯಾಗಿರ್ತಕ್ಕಂತಹ ಒಂದು ಪದಾರ್ಥದಲ್ಲಿ ಭಗವಂತನ ಬ್ರಹ್ಮರೂಪ, ಇನ್ನು ಅದರಲ್ಲಿ ವಿಶೇಷವಾಗಿರತಕ್ಕಂತಹ ಮಧುಸೂದನ ರೂಪ, ಇನ್ನು ನವನೀತದಲ್ಲಿ ವಾಯುದೇವರು, ಅದರಲ್ಲಿ ಪ್ರೇರಕನಾಗಿ ತ್ರಿವಿಕ್ರಮ ರೂಪ, ದಧಿಯಲ್ಲಿ ವರುಣ ಚಂದ್ರ, ಅದರೊಳಗೆ ವಾಮನ ರೂಪಿಯಾಗಿರತಕ್ಕಂತಹ ಭಗವಂತ ಎಂಬುದನ್ನು ಹೇಳ್ತಾರೆ. ಇದರಲ್ಲಿ ಯಾಕೆ ಅಂತ ಕೇಳಿದರೆ ರಸೋತ್ಸಾರ ವರಶ್ಚೇತಿ ಸರ್ವೇ ಪರ್ಯಾಯ ವಾಚಕ. ಭಗವಂತನಿಗೆ ಜಗತ್ಸಾರ ಅಂತ ಹೆಸರು. ಸಾರ ಶಬ್ದಕ್ಕೆ ರಸೋತ್ಸಾರ ವರಶ್ಚೇತಿ. ಭಗವಂತ ಇಡೀ ಎಲ್ಲದರಲ್ಲಿಯೂ ಕೂಡ ಭಗವಂತ ಏನಾಗಿರ್ತಾನೆ, ಸಾರ ಅಂದರೆ ವರ, ತಾನೇ ಶ್ರೇಷ್ಠ. ಆದ್ದರಿಂದ ನಾವು ಏನು ಮಾಡಬೇಕು, ಅವನೇ ಸಾರ, ಅವನೇ ರಸ ಎಂಬುದನ್ನು ತಿಳ್ಕೊಳ್ಳಬೇಕು. ಏಕತೋವಾ ಜಗತ್ಕೃಷ್ಣಂ ಏಕತೋವಾ ಜನಾರ್ದನ ಸಾರತೋ ಜಗತಕೃಷ್ಣಾತ್ ಅತಿರಿಕ್ತೋ ಜನಾರ್ದನ. ಏನು ಇಡೀ ಭಾರತದಲ್ಲಿ ಹೇಳುವಂತಹ ಮಾತು, ಏಕತೋವಾ ಜಗತ್ಕೃಷ್ಣಂ ಏಕತೋವಾ ಜನಾರ್ದನ. ಇಡೀ ಜಗತ್ತಿಗೆ ಸಾರನಾಗಿ, ಇಡೀ ಜಗತ್ತಿಗೆ ಮಹತ್ವನಾಗಿ, ಅಂದರೆ ಜಗತ್ತಿಗೆ ಕಾರಣ ಯಾರು, ಜಗತ್ತಿಗೆ ಇಡೀ ಮುಖ್ಯ ಯಾರು ಅಂತ ಕೇಳಿದರೆ ಅವನು. ಆದ್ದರಿಂದ ಭಗವಂತನನ್ನು ಏನು ಕರೀತಾರೆ ಅಂತ ಕೇಳಿದರೆ ಸಾರ ಅಂತ ಕರೀತಾರೆ. ಆದಿಯೆಲ್ಲ ಕಾರಣಗಳಿಂದಾಗಿ ಭಗವಂತ ಸಾರ ಅಂತ ಅನಿಸಿಕೊಳ್ಳುತ್ತಾನೆ ಅಂತ ಹೇಳ್ತಾರೆ. ಅದಾದ ಮೇಲೆ ಕ್ಷೀರಕ್ಕೆ ವಿಶೇಷವಾಗಿರತಕ್ಕಂತಹ ಅಭಿಮಾನಿ ಸರಸ್ವತಿ. ಈ ಕ್ಷೀರದಲ್ಲಿ ಎಲ್ಲ ಪೇಯ, ಅಂದರೆ ಪ್ರಿಯವಾಗಿರತಕ್ಕಂತಹ ಪದಾರ್ಥದಲ್ಲಿ ಕ್ಷೀರ ಎಂಬುದು ಅತ್ಯಂತ ಪ್ರಧಾನವಾಗಿರತಕ್ಕಂತಹದ್ದು. ಅಂತಹ ಪ್ರಧಾನವಾಗಿರತಕ್ಕಂತಹದ್ರಲ್ಲಿ ವಿಶೇಷವಾಗಿರತಕ್ಕಂತಹ ಸನ್ನಿಧಾನ ಅದು ಸರಸ್ವತಿಯದ್ದು. ಇನ್ನು ಮುಂದೆ ನವನೀತ ಬೆಣ್ಣೆ, ಅದಕ್ಕೆ ಭಗವಂತ ಯಾಕೆ ಅಂತ ಕೇಳಿದರೆ ಕೃಷ್ಣನನ್ನು ನಾವು ಸ್ತೋತ್ರ ಮಾಡುವಾಗ ನವನೀತ ನವಾಹಾರೋ ಅಂತ ಅವನನ್ನು ಹೇಳ್ತಾರೆ. ನವನೀತ ನವಾಹಾರ, ನವನೀತ ನಟೋ ನಗಃ, ನವನೀತ ನಟಃ, ಬೆಣ್ಣೆ ಹಾಕಿಕೊಂಡು ಬೆಣ್ಣೆಯಲ್ಲಿ ನರ್ತನ ಮಾಡಿದವನು. ಮತ್ತು ನವನೀತ ನವಾಹಾರ, ನವನೀತವನ್ನು ಅಪಹಾರ ಮಾಡಿರತಕ್ಕಂಥವನು, ಬೆಣ್ಣೆಯನ್ನು ಕದ್ದಿರತಕ್ಕಂಥವನು. ಎಲ್ಲ ವಿಶೇಷವಾಗಿರತಕ್ಕಂತಹ ಭಗವಂತ ಅದಕ್ಕೆ ನಿಯಾಮಕ, ಅದರ ವಿಶೇಷವಾಗಿರತಕ್ಕಂತಹ ಅದಕ್ಕೆ ರೂಪ. ಸರಸ್ವತಿ ಕ್ಷೀರನಿಷ್ಠಾ ವಿಷ್ಣುಂ ತತ್ರ ವಿಚಿಂತಯೇತ್ ಚತುರ್ಮುಖೋ ಅಂಡಮಾನಿ ವಿಚಿಂತ್ಯೋ ಮಧುಸೂದನಃ ನವನೀತಂ ವಾಯುದೇವ್ಯಂ ಚಿಂತ್ಯಸ್ತತ್ರ ತ್ರಿವಿಕ್ರಮಃ ನದಿಸ್ಥೌ ಸೋಮವರುಣೋ ವಾಮನಸ್ತತ್ರ ದೇವತಾ. ನದಿಗೆ ವಿಶೇಷವಾಗಿರತಕ್ಕಂತಹ ದೇವತೆ ಸೋಮವರುಣರು. ಅದೇ ರೀತಿಯಾಗಿ ನದಿಗೆ ವಿಶೇಷವಾಗಿರತಕ್ಕಂತಹ ದೇವತೆಗಳು ಸೋಮ ಮತ್ತು ವರುಣ. ಅವರಿಗೂ ಕೂಡ ನಿಯಾಮಕವಾಗಿರ್ತಕ್ಕಂಥವರು ಅಲ್ಲಿ ವಾಮನ, ಅಂದರೆ ನದಿ ವಾಮನ ರೂಪ ಅಂತ ಹೇಳ್ತಾರೆ. ಇನ್ನು ಉಳಿದಂತಹ ಸೂಪ ಇತ್ಯಾದಿ ಪತ್ರಶಾಖಾದಿಗಳಿಗೆ ಅದರಲ್ಲಿ ನಿಯಾಮಕವಾದಂತಹ ರೂಪವನ್ನು ಹೇಳಿಕೊಂಡು ಬರ್ತಾರೆ.
ಸೂಪಾಭಿಮಾನಿ, ಏನು ಸೂಪವನ್ನು ನಾವು ಹೇಳ್ತೇವೆ ಅದಕ್ಕಿರತಕ್ಕಂತಹ ಗರುಡ ಅಭಿಮಾನಿ, ಅದರಲ್ಲಿ ಶ್ರೀಧರ ನಾಮಕನಾಗಿರತಕ್ಕಂತಹ ಭಗವಂತ, ಇನ್ನು ಸೊಪ್ಪಿನಲ್ಲಿರತಕ್ಕಂತಹ ತರಕಾರಿಗಳಿಗೆ ಭಗವಂತನ ಮಿತ್ರನಾಮಕ ಸೂರ್ಯ, ಅದರ ಜೊತೆಗೆ ಮುಖ್ಯನಾಗಿರತಕ್ಕಂಥವನು ಋಷಿಕೇಶ, ಇನ್ನು ಫಲಶಾಖಾದಿಗಳಿಗೆ ಶೇಷ, ಅದರಲ್ಲಿ ಶೇಷಾಯಿಯಾಗಿರ್ತಕ್ಕಂತಹ ಪದ್ಮನಾಭ ಅವನ ದೇವತೆ. ಇದಾದ ಮೇಲೆ ಇದು ಹೀಗೆ ನಾವು ಸ್ಮರಿಸಿ ಗುಂಜಿಸುತ್ತಿದ್ದರೂ ಬಲ್ಲವರೆಲ್ಲ ಕಾಲದಲ್ಲಿ ಈ ಭಗವಂತನ ರೂಪಗಳು, ದೇವತಾ ರೂಪಗಳು ಇದೆರಡೂ ಕೂಡ ಚಿಂತನೀಯ. ಭಗವದ್ ರೂಪಗಳೂ ಚಿಂತನೀಯ, ಜೊತೆಗೆ ದೇವತಾ ರೂಪಗಳು ಕೂಡ ಚಿಂತನೀಯ ಎಂಬುದನ್ನು ತೋರಿಸಿಕೊಡ್ತಾರೆ. ಇನ್ನು ಹುಳಿಯಾಗಿರತಕ್ಕಂತಹ ಪದಾರ್ಥಗಳಿಗೆ ಅಲ್ಲಿ ಪಾರ್ವತೀದೇವಿ, ಅದರಲ್ಲಿ ದಾಮೋದರ ನಿಯಾಮಕ ರೂಪ, ಹುಳಿ ಅಲ್ಲದೇ ಇರತಕ್ಕಂತಹದರಲ್ಲಿ ಶಿವ, ಅದರಲ್ಲಿ ಸಂಕರ್ಷಣನ ರೂಪ, ಸಿಹಿಯಾಗಿರತಕ್ಕಂತಹ ಪದಾರ್ಥದಲ್ಲಿ ವೃತ್ರವೈರಿಯಾಗಿರತಕ್ಕಂತಹ ಇಂದ್ರ, ಅದರಲ್ಲಿ ವಾಸುದೇವ ರೂಪ. ಅದಾದ ಮೇಲೆ ಹೀಗೆ ಭಗವಂತನ ರೂಪವನ್ನು ಚಿಂತನೆ ಮಾಡಬೇಕು. ಇನ್ನು ವ್ಯಂಜನ ಪದಾರ್ಥಗಳು, ಕಟುವಾಗಿರತಕ್ಕಂತಹ ದ್ರವ್ಯಗಳು, ಅದರಲ್ಲಿ ರೂಪಗಳನ್ನು ಹೇಳ್ತಾರೆ. ವ್ಯಂಜನವಾಗಿರತಕ್ಕಂತಹ ಪದಾರ್ಥಗಳಲ್ಲಿ ಬೃಹಸ್ಪತಿ, ಅದರ ಜೊತೆಗೆ ಮುಖ್ಯವಾಗಿರತಕ್ಕಂತಹ ರೂಪ ಪ್ರದ್ಯುಮ್ನ ರೂಪ ಅಂತ ಹೇಳ್ತಾರೆ. ಇನ್ನು ಖಾರದ ಕಟುವಾಗಿರತಕ್ಕಂತಹ ಪದಾರ್ಥಗಳಲ್ಲಿ ಯಮ, ಅದರ ಒಳಗೆ ಅನಿರ್ಧ ರೂಪನಾಗಿರ್ತಕ್ಕಂತಹ ಭಗವಂತ. ಸರ್ಷಪಾದಿ ದ್ರವ್ಯಗಳಲ್ಲಿ ಇಂಗು ಮೊದಲಾದಂತಹ ದ್ರವ್ಯಗಳಲ್ಲಿ, ಏಲಕ್ಕಿ ಇತ್ಯಾದಿ ದ್ರವ್ಯಗಳಲ್ಲಿ ಮನ್ಮಥ, ಅದರ ಒಳಗಡೆಗೆ ಪುರುಷೋತ್ತಮ ರೂಪ. ಹೀಗೆ ಭಗವಂತನ ರೂಪಗಳನ್ನು ತಿಳಿಸಿಕೊಡ್ತಾ ಬರ್ತಾರೆ. ಈ ಒಂದೊಂದು ಸ್ವಾದುರಸ, ಅದೇ ರೀತಿಯಾಗಿ ಬೇರೆ ಇನ್ನಿತರವಾಗಿರತಕ್ಕಂತಹ ಪದಾರ್ಥಗಳನ್ನು ಹೇಳ್ತಾರೆ. ರಸದ್ರವ್ಯಗಳ ಅಭಿಮಾನಿ ರತಿ, ಇನ್ನು ವಿಶ್ವನಾಮಕನಾಗಿರ್ತಕ್ಕಂತಹ ಭಗವಂತ ಅದಕ್ಕೆ ನಿಯಾಮಕ. ಅಗ್ನಿಯಲ್ಲಿ ನಿಯಾಮಕನಾಗಿರತಕ್ಕಂತಹ ಪರಶುರಾಮ, ಇನ್ನು ಕಟ್ಟಿಗೆ, ಗೋಮಯ ಇತ್ಯಾದಿಗಳಲ್ಲಿ ಭಗವಂತನ ವಸಂತ ರೂಪ, ಅದರಲ್ಲಿ ಋಷಭನಾಮಕನಾಗಿರತಕ್ಕಂತಹ ಭಗವಂತ ನಿಯಾಮಕ. ಹೀಗೆ ಈ ಎಲ್ಲ ರೂಪಗಳನ್ನು ತಿಳಿಸಿಕೊಟ್ಟು ವಿಹಿತವಾಗಿರತಕ್ಕಂತಹ ಪದಾರ್ಥಗಳು ಏನು ನಮಗೆ ಬೇರೆ ಬೇರೆ ಪದಾರ್ಥಗಳನ್ನು, ಸಾತ್ವಿಕವಾಗಿರತಕ್ಕಂತಹ ಪದಾರ್ಥಗಳನ್ನು ಚಿಂತನೆ ಮಾಡಬೇಕು, ಸಾತ್ವಿಕವಾಗಿರ್ತಕ್ಕಂತಹ ಪದಾರ್ಥಗಳನ್ನು ಸ್ವೀಕಾರ ಮಾಡಬೇಕು ಅಂತ ಏನು ಹೇಳ್ತಾರೆ. ಆ ವಿಹಿತವಾಗಿರತಕ್ಕಂತಹ ಪದಾರ್ಥಗಳಲ್ಲಿ ಏನು ನೂತನ, ಸಮೀಚೀನ, ಸುರಸ, ಉಪೇತ, ಹೃದಯ ಪದಾರ್ಥಗಳು, ವಿಧಿ, ಮಾತಿ, ತತ್ತದ್ರಸಗಳು, ರಸರೂಪ ತಾನಾಗಿ ಪ್ರೀತಿ ಬಡಿಸುತ್ತ ನಿತ್ಯದಿ ಜಗನ್ನಾಥ ವಿಠಲನ ಕೂಡಿ ತಾ ನಿರ್ಭೀತಳಾಗಿ ಅರಿತು ನೀ ಭಜಿಸಿ ಸುಖಿಸದೆಯು. ಭಗವಂತನ ಏನು ನಮಗೆ ಪದಾರ್ಥಗಳಲ್ಲಿ ಬೇರೆ ಬೇರೆ ಪದಾರ್ಥಗಳನ್ನು ಚಿಂತನೆ ಮಾಡಬೇಕು, ಅದರಲ್ಲಿ ದೇವತಾರೂಪವನ್ನೂ ಚಿಂತನೆಯ ಮಾಡಬೇಕು. ಅದೇ ರೀತಿಯಾಗಿ ಭಗವದ್ ರೂಪಗಳನ್ನು ಕೂಡ ಚಿಂತನೆ ನಡೆಸಬೇಕು ಅಂತ ಹೇಳಿ, ಇದರಲ್ಲಿ ಎಲ್ಲ ಯಾರು ಸಾತ್ವಿಕರಾಗಿರತಕ್ಕಂಥವನು, ಯಾರು ಸಜ್ಜನರು ಅಂತ ಇದ್ದಾರೆ, ಅವರು ಎಲ್ಲ ಚಿಂತನೆಗಳನ್ನು, ರೂಪಗಳನ್ನು ಚಿಂತನೆ ಮಾಡಬೇಕು ಎಂಬುದನ್ನು ಹೇಳಿ, ನಿಷಿದ್ಧವಲ್ಲದೇ ಇರತಕ್ಕಂತಹ ಪದಾರ್ಥಗಳು, ಯಾವ ಪದಾರ್ಥಗಳು ನಿಷಿದ್ಧ ಅಲ್ವೋ, ಶಾಸ್ತ್ರದಿಂದ ಯಾವುದನ್ನು ನಿಷೇಧ ಮಾಡಿದ್ದಾರೋ ಅಂತಹ ಪದಾರ್ಥಗಳು, ಉತ್ತಮವಾಗಿರತಕ್ಕಂತಹ ರಸದಿಂದ ಕೂಡಿರತಕ್ಕಂತಹದ್ದು, ಮತ್ತು ಮನಸ್ಸಿಗೆ ಹಿತವಾಗಿರತಕ್ಕಂತಹ ಪದಾರ್ಥಗಳು. ಇದರಲ್ಲಿ ಬ್ರಹ್ಮನ ತಾಯಿಯಾಗಿರತಕ್ಕಂತಹ ಲಕ್ಷ್ಮೀದೇವಿ, ಈ ಎಲ್ಲ ಏನು ಷಡ್ರಸಗಳಿದೆ, ಅದರಲ್ಲಿ ಷಡ್ರಸಗಳಲ್ಲಿ ತಾನೇ ಮುಖ್ಯವಾಗಿ ಇದ್ದುಕೊಂಡು ಭಗವಂತನಿಗೋಸ್ಕರವಾಗಿ ನಿತ್ಯದಲ್ಲಿಯೂ ಕೂಡ ತಾನು ಅವಳಿಗೆ ಜಗನ್ನಾಥನಿಗೆ ಅಂದರೆ ಭಗವಂತನಿಗೆ ಪ್ರೀತಿಪೂರ್ವಕವಾಗಿ ಅದನ್ನು ಬಡಿಸ್ತಾಳೆ. ತಾನೂ ಕೂಡ ವಿಶೇಷವಾಗಿ ಭಗವಂತ, ಅದೇ ರೀತಿಯಾಗಿ ಲಕ್ಷ್ಮೀದೇವಿ ಇಬ್ಬರೂ ಕೂಡ ಇದರಲ್ಲಿ ಇರ್ತಾರೆ ಎಂಬುದನ್ನು ಹೇಳ್ತಾರೆ. ವಾಸ್ತವಿಕವಾಗಿ ನೂತನ ಅಂತ ಹೇಳಿದರೆ ಬೇಯಿಸಿರತಕ್ಕಂತಹ ಪದಾರ್ಥಗಳು, ಇನ್ನು
ಒಂದು ಯಾಮ ಆಗದೇ ಇರತಕ್ಕಂತಹ ಪದಾರ್ಥಗಳು, ನಿಷಿದ್ಧವಲ್ಲದೇ ಇರತಕ್ಕಂತಹ ಪದಾರ್ಥಗಳು, ವಿಹಿತ ಪದಾರ್ಥಗಳು, ಇನ್ನು ಸುರಸ ರಸಭರಿತವಾಗಿರತಕ್ಕಂತಹ ಪದಾರ್ಥಗಳು, ಅಂದರೆ ಒಣಗಿ ಅದರಲ್ಲಿ ಸಾರಗಳೆಲ್ಲವೂ ಕೂಡ ಹೋಗಿರಬಾರದು, ಸಾರಭೂತವಾಗಿರ್ತಕ್ಕಂತಹ ಸಾರವುಳ್ಳಂತಹದ್ದು, ಮನಸ್ಸಿಗೆ ಹೃದಯವಾಗಿರತಕ್ಕಂತಹದ್ದು, ಹೃದಯಕ್ಕೆ ಹತ್ತಿರವಾಗಿರತಕ್ಕಂತಹ ಪದಾರ್ಥ. ಇಂತಹ ಪದಾರ್ಥಗಳನ್ನು ನಾವು ಸಾತ್ವಿಕ ಅಂತ ಹೇಳ್ತಾರೆ. ಏನು ಅಂತ ಕೇಳಿದರೆ ಸಾತ್ವಿಕವಾದ ಪದಾರ್ಥದ ವಿಚಾರವನ್ನು ಹೇಳ್ತಾರೆ. ಆಯುಸ್ಸತ್ತು ಬಲಾರೋಗ್ಯ ಸುಖಪ್ರೀತಿ ವಿವರ್ಧನಾ ರಸ್ಯಾ ಸ್ನಿಗ್ಧಾ ಸ್ಥಿರ ಹೃದಯ ಆಹಾರ ಸಾತ್ವಿಕ ಪ್ರಿಯ ಅಂತ ಹೇಳಿಕೊಂಡು ಸಾತ್ವಿಕದ ಲಕ್ಷಣವನ್ನು ಹೇಳ್ತಾರೆ. ಯಾವುದು ಅಂತ ಕೇಳಿದರೆ ಆಯು ಯಾವುದನ್ನು ಸ್ವೀಕಾರ ಮಾಡಿದ್ರಿಂದಾಗಿ ಆಯಸ್ಸು ಜಾಸ್ತಿ ಆಗಬೇಕು, ದೇಹದಲ್ಲಿ ಸತ್ವ ಜಾಸ್ತಿ ಆಗಬೇಕು, ದೇಹಕ್ಕೆ ಬಲ ಬರಬೇಕು, ಆರೋಗ್ಯ ಇರಬೇಕು, ಮತ್ತು ಸುಖಪ್ರೀತಿ ವಿವರ್ಧನ ತಿಂದದ್ದರಿಂದಾಗಿ ಸುಖಪ್ರೀತಿಗಳು ವರ್ಧಿಸಬೇಕು, ರಸ್ಯಾಹ ರಸ ಎಂಬುದು ಇರಬೇಕು, ಸ್ನಿಗ್ಧ ಇನ್ನು ಸ್ನಿಗ್ಧ ಅದರಿಂದಾಗಿ ಸ್ನಿಗ್ಧತೆ ಇರಬೇಕು, ಅದೇ ರೀತಿಯಾಗಿ ಸ್ಥಿರಾ ಹೃದಯ ಒಳ್ಳೆಯ ಹೃದಯವಾಗಿರಬೇಕು, ಅಂದರೆ ಹೃದಯಕ್ಕೆ ಹತ್ತಿರವಾಗಿರತಕ್ಕಂತಹ ಪದಾರ್ಥಗಳು, ಈ ರೀತಿಯಾಗಿರ್ತಕ್ಕಂತಹ ಪದಾರ್ಥಗಳನ್ನು ನಾವು ಸ್ವೀಕಾರ ಮಾಡಬೇಕು. ಇಂತಹ ಸ್ವೀಕಾರ ಮಾಡಿದ್ರಿಂದಾಗಿ ಭಗವಂತ ನಮಗೆ ಅದಕ್ಕೆ ಸರಿಯಾಗಿರ್ತಕ್ಕಂತಹ ಅಂಶಗಳನ್ನು ನೀಡಿ ನಮಗೆ ಒಳ್ಳೆಯ ವಿಚಾರಗಳನ್ನು ನಮ್ಮ ಮನಸ್ಸಿಗೆ ಬರುವಂತೆ ಮಾಡುತ್ತಾನೆ ಅಂತ ಹೇಳ್ತಾರೆ. ಇದಕ್ಕೆ ಬಿಂಬಾರ್ಪಣಂ ಅಭಿಜ್ಞಾಯ ನೈವೇದ್ಯ ಗೃಹ ಸಂಯುತ ಶ್ರೇಷ್ಠಾಪರಾಧಂ ಸಂಪಾದ್ಯ ಘಾತಂ ಪರಸುಖಸ್ಯ ಹಿ ಬ್ರಹ್ಮ್ಯಮಾಣಾ ಸಂಸಾರೇ ಮಹಾಸಂಗ ವಿವರ್ಜಿತಾ ವೃಥಾ ನಶ್ಯಂತಿ ಭೂದೇವಾ ಮಾಯಾ ತೇ ವಿಮೋಹಿತಾ ಅಂತ ಹೇಳಿಕೊಂಡು ಅದಕ್ಕೆ ಉತ್ತರವನ್ನು ಹೇಳ್ತಾರೆ. ನೈವೇದ್ಯಾದಿಗಳು ತುಂಬ ಅದು ಜಾಗರೂಕವಾಗಿ ತಾನು ಇರಬೇಕು ಅಂತ ಹೇಳ್ತಾರೆ. ಯಾಕೆ ಅಂತ ಕೇಳಿದ್ರೆ ವನಸ್ಥಾನ್ ಫಲಮೂಲಾದಿ ವಿನಾ ದ್ರವ್ಯಂ ಸುಖಾಗತಾನ್ ಈಶತ್ ಪ್ರಯತ್ನದ ಸಾಧ್ಯಾನ್ ಯೋ ನಿತ್ಯಂ ಹರ್ಪಯೇದ್ಬುಧಃ ತಸ್ಯ ಪ್ರೀತೋ ಜಗನ್ನಾಥೋ ಭವೇತ್ತೇವ ನ ಸಂಶಯಃ ಭವತ್ಯೇವ ನ ಸಂಶಯಃ ಭಕ್ತಾನುಕಂಪಿ ವಿಷ್ಣುರ್ಹಿ ಕಿಮು ವಕ್ತವ್ಯಮೇವ ಹಿ ಸಹ ಶರೀರಯಾತ್ರಾ ಸಿದ್ಧ್ಯರ್ಥಂ ಅನ್ನಪಾನಾದಿಧನಾದಿಕಾನ್ ಸಂಪಾದಯತಿ ಯಾನೇವ ಪೂಜಾರ್ಥಂ ತಾನ್ ಪ್ರಕಲ್ಪಯೇತ್. ಒಳ್ಳೆಯ ಅನಾಯಾಸದಿಂದಾಗಿ ಅಥವಾ ಸ್ವಲ್ಪ ಪ್ರಯತ್ನದಿಂದಾಗಿ ದೊರಕುವಂತಹ ಪದಾರ್ಥಗಳು, ಗೆಡ್ಡೆ ಗೆಣಸುಗಳು, ಹಣ್ಣು ಇತ್ಯಾದಿಗಳನ್ನು ಭಗವಂತನಿಗೆ ಸಮರ್ಪಣೆ ಮಾಡಬೇಕು. ಇಂತಹದ್ದನ್ನು ಸಮರ್ಪಣೆ ಮಾಡುವ ಮೂಲಕವಾಗಿ ಅದು ಅಂತಹ ಪದಾರ್ಥಗಳನ್ನು ಸ್ವೀಕಾರ ಮಾಡಿದ್ದರಿಂದಾಗಿ ಅವನಿಗೆ ಒಳ್ಳೆಯ ರೀತಿಯಾದಂತಹ ಅನುಗ್ರಹ, ಒಳ್ಳೆಯ ರೀತಿಯಾಗಿರತಕ್ಕಂತಹ ಮನಸ್ಸಿನಲ್ಲಿರತಕ್ಕಂತಹ ಚಿಂತನೆಗಳು ಬರ್ತವೆ ಎಂಬುದನ್ನು ತೋರಿಸಿಕೊಡ್ತಾರೆ. ಅದಕ್ಕೆ ಎಲ್ಲ ರೂಪಗಳನ್ನು ಚಿಂತನೆ ಮಾಡುವುದು ಅವಶ್ಯಕ. ಭಗವಂತನ ರೂಪಗಳನ್ನು ಚಿಂತನೆ ಮಾಡುವಂತಹದ್ದು ಅತಿ ಅವಶ್ಯಕ. ಅನ್ನದಲ್ಲಿ ಚಂದ್ರ ಕೇಶವರೂಪ, ಪರಮಾನ್ನದಲ್ಲಿ ಭಾರತಿ ನಾರಾಯಣ, ಭಕ್ಷ್ಯಾದಿಗಳಲ್ಲಿ ಸೂರ್ಯ ಮಾಧವನ ರೂಪ, ಲಕ್ಷ್ಮೀದೇವಿ ಘೃತದಲ್ಲಿ ಅದರಲ್ಲಿ ಗೋವಿಂದನ ರೂಪ, ಕ್ಷೀರದಲ್ಲಿ ಸರಸ್ವತಿ, ಮುಖ್ಯವಾಗಿ ವಿಷ್ಣು ರೂಪ, ಇನ್ನು ಸಿಹಿಯಾಗಿರ್ತಕ್ಕಂತಹ ಪದಾರ್ಥದಲ್ಲಿ ಬ್ರಹ್ಮದೇವರು, ಅದರಲ್ಲಿ ವಸುನ ರೂಪ, ಹೀಗೆ ಎಲ್ಲ ರೂಪಗಳನ್ನು ಚಿಂತನೆ ಮಾಡ್ತಾ ಇನ್ನು ಪಾಕಶುದ್ಧಿಗೋಸ್ಕರವಾಗಿ ಹಂಸನಾಮಕನಾಗಿರ್ತಕ್ಕಂತಹ ಭಗವಂತ ಸ್ವಾದುರಸದ ಉತ್ಪತ್ತಿಗಾಗಿ ಅಲ್ಲಿ ರತಿ ವಿಶ್ವನಾಮಕನಾಗಿರ್ತಕ್ಕಂತಹ ರೂಪ, ಒಲೆ ಅಡಿಗೆ ಪದಾರ್ಥಗಳಲ್ಲಿ ಅಗ್ನಿಯಲ್ಲಿ ಪರಶುರಾಮ ರೂಪ, ಇನ್ನು ಸೌದೆ ಇತ್ಯಾದಿಗಳಲ್ಲಿ ಭಗವಂತನ ಋಷಭರೂಪ, ಅಡಿಗೆ ಮಾಡುವವರಲ್ಲಿ ಲಕ್ಷ್ಮೀ ರೂಪ, ಭಗವಂತನ ವಿಶ್ವಂಬರ ರೂಪ, ಮಂಡಲದಲ್ಲಿ ಭೂದೇವಿ ವರಾಹ, ಇನ್ನು ಅದಕ್ಕೆ ಆಚ್ಛಾದನೆ ಮಾಡುವಂತಹ ವಸ್ತ್ರದಲ್ಲಿ ಗಣಪತಿ ಸನತ್ಕುಮಾರ, ಆವರಣದಲ್ಲಿ ವಿಶ್ವಕ್ಸೇನ ಪುರುಷ, ಹೀಗೆ ತುಳಸಿಯಲ್ಲಿ ಲಕ್ಷ್ಮೀದೇವಿ ಕಪಿಲ ರೂಪ,
ಹೀಗೆ ಭಗವಂತನ ಬೇರೆ ಬೇರೆ ದೇವತೆಗಳ ರೂಪ, ಅದೇ ರೀತಿಯಾಗಿ ಭಗವದ್ ರೂಪಗಳನ್ನು ಚಿಂತನೆ ಮಾಡಬೇಕು ಅಂತ ಹೇಳ್ತಾರೆ. ಇನ್ನು ಷಡ್ರಸಗಳಿಗೆ ಲಕ್ಷ್ಮೀದೇವಿ ಮುಖ್ಯಾಭಿಮಾನಿ. ಅದಕ್ಕಿರತಕ್ಕಂತಹದರಲ್ಲಿ ಮಧುರ ರಸದಲ್ಲಿ ರಮಾ ವಾಯುದೇವರ ರೂಪ, ಕಷಾಯ ಸೌಪರ್ಣಿ ಶಚೀದೇವಿ, ಇನ್ನು ಆಮ್ಲದಲ್ಲಿ ಭೂದೇವಿ ಜೊತೆಗೆ ಸರಸ್ವತಿ, ತಿಕ್ತ ಕಹಿಯಲ್ಲಿ ಉಮಾ ಮತ್ತು ಶ್ಯಾಮಲ, ಇನ್ನು ಸೌಪರ್ಣಿ ಸೂರ್ಯ ವರುಣ ಕಟು, ಲವಣದಲ್ಲಿ ಉದಾನ ಎಂಬಂತಹ ಹೀಗೆ ಭಗವದ್ ರೂಪಗಳನ್ನು ಚಿಂತನೆ ಮಾಡಬೇಕು. ಭಗವಂತ ನೈವೇದ್ಯವನ್ನು ಹೇಗೆ ಸ್ವೀಕಾರ ಮಾಡ್ತಾನೆ? ಅದನಾಘ್ರಾಣದೃಷ್ಟ್ಯಾಖ್ಯ ಭೋಗತ್ರಯ ವಿಭಾಗತಃ ಮುಖನಾಥ ಚಕ್ಷುಷಾಂ ತದ್ಭೋಗ್ಯಂ ಅನ್ನಂ ತ್ರಿಧಾಶ್ರುತಂ. ಭಗವಂತ ಹೇಗೆ ಸ್ವೀಕಾರ ಮಾಡ್ತಾನೆ? ಅದನಾಘ್ರಾಣ ದೃಷ್ಟ್ಯಾಖ್ಯ, ಒಂದು ಅದನ ಘ್ರಾಣ ದೃಷ್ಟಿ, ಹೀಗೆ ಭೋಗ ಎಂಬುದು ಮೂರು ರೀತಿಯಾಗಿವೆ. ಅದರಲ್ಲಿ ಮುಖ ನಾಸ ಚಕ್ಷುಷ, ಈ ಮೂರು ರೀತಿಯಾಗಿ ಭಗವಂತ ಅನ್ನಾದಿಗಳನ್ನು ಸ್ವೀಕಾರ ಮಾಡುತ್ತಾನೆ. ಮೂಗಿನಿಂದ, ಮುಖದಿಂದ, ಕಣ್ಣಿನಿಂದ ಭಗವಂತ ಸ್ವೀಕಾರ ಮಾಡುವಂತಹದ್ದು. ಅದಕ್ಕೋಸ್ಕರವಾಗಿ ಈ ಎಲ್ಲ ಭಗವಂತನಿಗೆ ಸಮರ್ಪಣೆ ಮಾಡುವಾಗ, ಭಗವಂತನಿಗೆ ನೈವೇದ್ಯಾದಿಗಳನ್ನು ಇಡುವಾಗ, ಅದಕ್ಕೆ ಭಗವಂತನಿಗೆ ಸಮರ್ಪಿಸುವಾಗ ಈ ರೀತಿಯಾದಂತಹ ಚಿಂತನೆಯಲ್ಲಿ ನಾವು ದೇವತಾ ಸಮರ್ಪಣೆಯನ್ನು ಮಾಡಬೇಕು. ವಾಸ್ತವಿಕವಾಗಿ ನೈವೇದ್ಯಾದಿಗಳನ್ನು ಮಾಡುವಂತಹದ್ದು ನೇರವಾಗಿ ಅದು ಲಕ್ಷ್ಮೀದೇವಿ ಎಂಬುದನ್ನು ತೋರಿಸಿಕೊಡ್ತಾರೆ. ಅದಕ್ಕೋಸ್ಕರ ಎಲ್ಲ ರೂಪಗಳನ್ನು ಚಿಂತನೆ ಮಾಡಿ, ಸರಿ ಏನೂ ಇಲ್ಲ ಅಂತಾದರೂ ಕೂಡ ಇಷ್ಟೆಲ್ಲ ಚಿಂತನೆಗಳನ್ನು ಮಾಡಲಿಕ್ಕಾಗೋದಿಲ್ಲ ರೀ, ಅಥವಾ ನೈವೇದ್ಯಾದಿಗಳನ್ನು ಸ್ವೀಕಾರ ಮಾಡಲಿಕ್ಕೆ ಬಿಡ್ಲಿಕ್ಕೆ ಬರುವುದಿಲ್ಲ ಅಂತ ಹೇಳಿದರೆ, ಅದಕ್ಕೆ ಕೃಷ್ಣಾಮೃತ ಮಹಾರ್ಣವದಲ್ಲಿ ಒಳ್ಳೆಯ ಉತ್ತರವನ್ನು ಕೊಡ್ತಾರೆ. ದ್ರವ್ಯಾಣಾಮಪ್ಯಭಾವೇತು ಸರವೇನಾವಿ ಪೂಜಿತಃ ಯೋ ದದಾತಿ ಸುಖಂ ಸ್ಥಾನಂ ಸತ್ವಯಾ ಕಿನ್ನ ಪೂಜಿತಃ ಪತ್ರಂ ಪುಷ್ಪಂ ಫಲಂ ತೋಯಂ ಅಂತ ಹೇಳಿಕೊಂಡು ಕೃಷ್ಣನೇ ನಮಗೆ ಭಗವದ್ಗೀತೆಯಲ್ಲಿ ಕೊಟ್ಟಿರತಕ್ಕಂತಹ, ಅದೇ ರೀತಿಯಾಗಿ ಆಚಾರ್ಯ ಮಧ್ವರು ಕೊಟ್ಟಿರತಕ್ಕಂತಹದ್ದು. ದ್ರವ್ಯಾಣಾಮಪ್ಯಭಾವೇವಿ, ಯಾವುದೇ ದ್ರವ್ಯಗಳು ಅಭಾವ ಇರಲಿ, ನಿನಗೆ ಯಾವುದೇ ದ್ರವ್ಯಗಳ ಅಭಾವ ಇದ್ದರೂ ಕೂಡ ಸಲಿಲೇನಾಭಿಪೂಜಿತಃ, ನಿನಗೆ ನೀರು ಸುಲಭದಲ್ಲಿ ಸಿಗುವಂತಹದ್ದು ನೀರು. ಅಂತಹ ನೀರಿನ ಮೂಲಕವಾಗಿ ನೀನು ದೇವರನ್ನು ಸಮರ್ಪಿಸ್ಬೋದು, ದೇವರಿಗೆ ಸಮರ್ಪಿಸ್ಬೋದು. ಸಮರ್ಪಣೆ ಮಾಡಿದ್ದರಿಂದಾಗಿ ಭಗವಂತ ಸತ್ವಯಾ ಕಿನ್ನ ಪೂಜಿತ, ಅದನ್ನು ನೀನು ಕೊಟ್ಟಿಂತಾದರೂ ಕೂಡ ಭಗವಂತ ತನ್ನ ಸ್ಥಾನವನ್ನು ಭಗವಂತ ಅನುಗ್ರಹ ಮಾಡ್ತಾನೆ ಅಂತ ಹೇಳ್ತಾರೆ. ಅಂದರೆ ಭಗವಂತ ಒಳ್ಳೆಯ ಮೋಕ್ಷವನ್ನಾದರೂ ಕೂಡ ಭಗವಂತ ನೀಡ್ತಾನೆ ಎಂಬುದಾಗಿ ತಿಳಿಸಿಕೊಡ್ತಾರೆ. ಅದಕ್ಕೆ ಒಳ್ಳೆಯ ಎಲ್ಲ ಕ್ರಮಗಳ ವಿಚಾರವನ್ನು ಇಟ್ಟುಕೊಂಡು ಹೀಗೆ ಎಲ್ಲ ರೀತಿಯಾದಂತಹ ನಿಯಮವನ್ನು ಏನು ನಮಗೆ ದಾಸರು ಕೊಟ್ಟಿದ್ದಾರೆ, ಅದಕ್ಕೆ ಬೇಕಾದಷ್ಟು ನಿಯಮಗಳನ್ನು ಶಂಖೋದಕಾದಿಗಳಿಂದಾಗಿ ನೈವೇದ್ಯಾದಿಗಳಿಗೆ ಪ್ರೋಕ್ಷಣವನ್ನು ಮಾಡಬಾರ್ದು. ನಭೇ ಶಂಕತೋಯಂ ಚ ನಾಚಭೋವೋ ವಿನಿಕ್ಷಪೆ ನ ಪ್ರೋಕ್ಷಯೇ ಚ ನೈವೇದ್ಯಂ ಗುಂಜಾನಸ್ತ್ವಗವಾನ್ ಭವೇತ್ ಅಂತ ಹೇಳಿಕೊಂಡು ಶಂಖಾದಿಗಳಲ್ಲಿ ಇರತಕ್ಕಂತಹ ನೀರನ್ನು ಕುಡಿಯಬಾರ್ದು, ನೆಲದ ಮೇಲೆ ಬೀಳಿಸಬಾರ್ದು. ಶಂಖದಿಂದಾಗಿ ನೇರವಾಗಿ ನೈವೇದ್ಯಕ್ಕೆ ಪ್ರೋಕ್ಷಣೆಯನ್ನು ಮಾಡುವಂತಹದ್ದು, ಇದೆಲ್ಲವೂ ಕೂಡ ನಮಗೆ ಅನರ್ಥವನ್ನು ಉಂಟು ಮಾಡುವಂತಹದ್ದು ಅಂತ ಹೇಳ್ತಾರೆ. ಶಂಖಾದಿಗಳಿಂದ ನಾವು ದೇವತಾ ಪ್ರತಿಮೆಗಳನ್ನು, ಪೂಜಾ ಸಾಧನಗಳನ್ನು ಪ್ರೋಕ್ಷಣೆ ಮಾಡಬೇಕು, ಅಷ್ಟೇ ಹೊರತು ನೈವೇದ್ಯಾದಿಗಳಿಗೆ ನಾವು ಮಾಡುವಂತಹದ್ದು ಅದು ನಿಷೇಧ ಅಂತ ಎಂಬುದನ್ನು ಹೇಳ್ತಾರೆ. ಇಲ್ಲ ನೈವೇದ್ಯಾದಿ ಪದಾರ್ಥಗಳಲ್ಲಿ ಚಿಂತನೆ ಮಾಡಬೇಕು ಅಂತಾದರೆ ಅದಕ್ಕೆ ನೈವೇದ್ಯಕ್ಕಿರತಕ್ಕಂತಹ ದೇವತೆ ನೀವು ಭಗವಂತನ ರೂಪವನ್ನು ಚಿಂತನೆ ಮಾಡ್ತೀರಿ, ಭಗವದ್ ರೂಪದ ಜೊತೆಗೆ ಆ ದೇವತೆಯ ಚಿಂತನೆ ನಡೆಸ್ತೀರಿ, ದೇವತಾ ಚಿಂತನೆಯ ಜೊತೆಗೆ ಅಲ್ಲಿ ಭಗವಂತನ ರೂಪಗಳನ್ನು ಕೂಡ ಹೇಳ್ತಾರೆ. ಲಕ್ಷ್ಮೀದೇವಿ ಮುಖ್ಯವಾಗಿ ತುಳಸಿಯಿಂದ ನಾವು ನೈವೇದ್ಯವನ್ನು ಮಾಡುವಂತಹದ್ದು. ವಾಸ್ತವಿಕವಾಗಿ ನೈವೇದ್ಯಾದಿಗಳನ್ನು ಸಮರ್ಪಣೆ ಮಾಡುವುದು ಯಾರು ಅಂತ ಕೇಳಿದರೆ
ಅದು ದೇವರಿಗೆ ಲಕ್ಷ್ಮೀದೇವಿಯೇ. ಅಲ್ಲ, ನೈವೇದ್ಯಾದಿಗಳನ್ನು ಮಾಡಲಿಕ್ಕೆ ಅಧಿಕಾರ ಇರುವುದು ಕೂಡ ಲಕ್ಷ್ಮೀದೇವಿಗೆ. ಹಾಗಿದ್ದರೆ ಲಕ್ಷ್ಮೀದೇವಿಯ ಜೊತೆಗೆ ನಮ್ಮ ಚಿಂತನೆಯನ್ನು ಇಟ್ಟುಕೊಂಡು, ಅಂದರೆ ಈ ತುಳಸಿ ಇತ್ಯಾದಿಗಳಲ್ಲಿ ಭಗವಂತನ ಚಿಂತನೆ, ಅದರ ಜೊತೆಗೆ ಲಕ್ಷ್ಮೀದೇವಿಯ ಚಿಂತನೆಯನ್ನು ಇಟ್ಟುಕೊಂಡು ನೈವೇದ್ಯಾದಿಗಳ ಸಮರ್ಪಣೆಯನ್ನು ನಡೆಸಬೇಕು ಎಂಬುದನ್ನು ತೋರಿಸಿಕೊಡ್ತಾರೆ. ಈ ರೀತಿಯಾದಂತಹ ಚಿಂತನೆಯಲ್ಲಿ ಭಗವಂತನ ನೈವೇದ್ಯವನ್ನು ನಡೆಸಬೇಕು ಎಂಬುದನ್ನು ತೋರಿಸಿಕೊಟ್ಟು, ಅದಾದ ಮೇಲೆ ಮುಂದೆ ಇನ್ನಷ್ಟು ಇದರ ವಿಚಾರವನ್ನು ತಿಳಿಸಿಕೊಡ್ತಾರೆ. ಅದನ್ನು ಮುಂದೆ ನೋಡೋಣ ಅಂತ ಹೇಳುವಲ್ಲಿ ಹರಿಪ್ರಿಯತಾಂ ಶ್ರೀಕೃಷ್ಣಾರ್ಪಿತಮಸ್ತು. ವಿಸರ್ವಣ ಸಂಪೂರ್ಣ ಸರ್ವದೋಷ ವಿರ್ಜಿತ ಪ್ರಿಯತಾಂ ಪ್ರೀತೇವಾಲಂ ಅಷ್ಟರುಮೇ ಪರಮಸ್ವರತ್.